ಆಲ್ರೆಡಿ ತಮ್ಲೈನ್ ನೋಡಿರೋದ್ರಿಂದ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ, ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಸಿಕ್ಕಾಪಟ್ಟೆ ಜನರು ಕೇಳ್ತಾ ಇದ್ರು, ಅಂದರೆ ಕಮೆಂಟ್ಸ್ ಆಗಿರೋದು, ಮೆಸೇಜ್ ಆಗಿರೋದು ಕೇಳ್ತಾ ಇದ್ರು ಏನಂತ, ನಿಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ, ಅಂದರೆ ನಂದಲ್ಲ ಇವಳು ಪ್ರೆಗ್ನೆಂಟ್ ಆದಾಗಿಂದ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅನ್ನೋದು ತುಂಬ ಜನ ಕೇಳ್ತಾ ಇದ್ರು. ಇವಳಿಗೆ ಕೇಳುವಾಗೆಲ್ಲ ಏನು ಹೇಳ್ತಿದ್ಲು ಗೊತ್ತಾ, ಅಯ್ಯೋ ಬಿಡು ವಿಡಿಯೋ ಮಾಡಿದ್ರಾಯ್ತು ಹಿಂಗ. ಇವಳಿಗೆ ಕೇಳಿದಾಗ ಏನಂತ ಹೇಳೋಳು, ವಿಡಿಯೋ ಮಾಡಿದ್ರಾಯ್ತು ಬಿಡು ಅಂತ ತಲೆ ತಿಂತಾ ಇದ್ಲು. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಹೇಳು ನಿನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಹೇಳು. ಡೈಲಿ ರೋಟೀನ್ ಮಾಮೂಲಿ ಎಲ್ಲರೂ ಹೆಂಗಿರುತ್ತೆ ಅದೇ ತರ ಇರುತ್ತೆ. ಅದೇ ಗೊತ್ತಾ, ಅದು ನಿಂದೇನು ಸ್ಪೆಷಲ್ ಆಗೇನಿರಲ್ಲ, ಅದೇ ನಾರ್ಮಲ್ ಡೈಲಿ ರೋಟೀನೇನೆ. ಬಟ್ ಹೇಳು ನಿನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಹೇಳು. ಅದೇ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ಮುಖ ಎಲ್ಲ ತೊಳ್ಕೊಂಡು ಬಿಸಿನೀರೆಲ್ಲ ಕುಡಿದು. ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಿಸಿನೀರು ಕುಡಿಯಲ್ಲ, ಅದೆಲ್ಲ ಎಲ್ಲರೂ ಮಾಡ್ತಾರೆ. ಬೆಳಗ್ಗೆ ಎದ್ದು ವಾಶ್ರೂಮ್, ಬಾತ್ರೂಮ್, ಮುಖ ತೊಳೆಯೋದು ಎಲ್ಲ ಆಗಿ ಆಮೇಲೆ ಹೇಳು ಬಿಸಿನೀರು ಕುಡಿದು ವಾಕಿಂಗಿಗೆ ಬರ್ತೀನಿ. ಓಕೆ, ಬಿಸಿನೀರು ಕುಡಿದು ವಾಕಿಂಗಿಗೆ ಬರಲ್ಲ, ವಾಕಿಂಗಿಗೆ ಕರ್ಕ ಬರ್ತೀನಿ ನಾನು. ಆಯ್ತು, ವಾಕಿಂಗಿಗೆ ಕರ್ಕ ಬರ್ತಾನೆ. ವಾಕಿಂಗ್ ಕರ್ಕ ಬಂದು ಒಂದು ಎಷ್ಟೊತ್ತು ವಾಕಿಂಗ್ ಮಾಡ್ತೀವಿ? ನನ್ನ ಪ್ರಕಾರ ಕಡಿಮೆ ಅಂದ್ರೆ ಒಂದು 15 ಮಿನಿಟ್ಸ್ ಮೇಲೆ, 120 ಒಂದು 15-20 ನಿಮಿಷದವರೆಗೂ ನಾವು ವಾಕಿಂಗ್ ನ ಮಾಡಿಸ್ತೀನಿ ನಾನು ಇವಳಿಗೆ. ಅದಾದ್ಮೇಲೆ ಲಿಪ್ ಬಾಮ್ ಹಚ್ಕೊಂತಾಳೆ ವಿಡಿಯೋಗೋಸ್ಕರ. ಲಿಪ್ ಬಾಮ್ ಹಚ್ಕೊಳ್ಳೋದು ನೋಡಿ ಇಲ್ಲಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ನಂದು ಡೈಲಿ ರೋಟೀನ್ ಅಲ್ಲಿ ಪಪಾಯ ಆಡ್ ಡೇಟ್. ಸೊ ನಿಂದೇನು ಬೇಬಿ ಡೈಲಿ ರೋಟೀನ್ ಅಲ್ಲಿ? ಬಾದಾಮಿ, ದ್ರಾಕ್ಷಿ ಮತ್ತೆ ಒಣ ಖರ್ಜೂರ ಮತ್ತೆ ಅಂಜೂರ, ಡ್ರೈ ಫ್ರೂಟ್ಸ್ ಅಂತ ಹೇಳು ಅಷ್ಟೇ. ಡ್ರೈ ಫ್ರೂಟ್ಸ್ ಹಾಕಿ ಬೆಳಗ್ಗೆ ತಿನ್ನೋದು. ಓಕೆ, ಇದು ಮೊದಲನೇದು. ಸೊ ಡ್ರೈ ಫ್ರೂಟ್ಸ್ ಅದರಲ್ಲೂ 2-3 ಥರದಿದೆ. ಸೊ ಇದು ಫಸ್ಟ್ ಒಂದು ಡ್ರೈ ಫ್ರೂಟ್ಸ್ ಒಂದಿಷ್ಟು ಅಂತ ತಿನ್ಕೊಂತಾಳೆ. ಸೊ ಇದನ್ನ ತಿಂದ್ರೆ ಏನಾಗತ್ತೆ? ನೀನು ಜಾಸ್ತಿ ಕಾಟ ಕೊಡ್ತೀಯಲ್ಲ, ನಿನ್ನ ಸಹಿಸ್ಕೊಳ್ಳೋ ಶಕ್ತಿ ಬರುತ್ತೆ, ಸ್ಟ್ರಾಂಗ್ ಆಗ್ತಿದೆ. ಅದು ಸರಿ. ಇದೇನಿದು ಬಿಳಿ ಕೂದಲಿದೆಲ್ಲ? ಹಾಗೆ ನನ್ಗಿಂತ ವಯಸ್ಸಲ್ಲಿ ನೀನು ದೊಡ್ಡವಳ, ನಿಮ್ಮ ಮನೆಯವ್ರ ನಂಗೆ ಯಾರ ಯಾಮರ್ಸಿದ್ರೆ ಏನು? ಎಂಥದ್ದು ಯಾವಂತಿಲ್ಲ, ಅಂದ್ರೆ ಖುಷಿಯಾಗಿ ಚೆನ್ನಾಗಿ ಏನಾದ್ರು ಇದ್ರೆ ಕೂದಲು ಕಪ್ಪಿರುತ್ತದೆ. ಆದ್ರೆ ನಿಂತರ ಟೆನ್ಷನ್ ಕೊಡೋ ಪಾರ್ಟಿಗಳ ಜೊತೆಗೆ ಇಟ್ಕೊಂಡಿದ್ರೆ ಟೆನ್ಷನ್ಗೆ ಬಿಳಿ ಕೂದಲಾಗಿರೋದು. ನಂದು ಇಲ್ಲೆಲ್ಲ ತುಂಬಾ ಆಗಿದೆ ಅಂದ್ರೆ ಇವಳು ಟೆನ್ಷನ್ ಜಾಸ್ತಿ ಆಯ್ತು ಅಂತ ಅರ್ಥ. ಸೊ ಈಗ ಡ್ರೈ ಫ್ರೂಟ್ಸ್. ಸೊ ಡ್ರೈ ಫ್ರೂಟ್ಸ್ ತಿನ್ಕೊಂಡು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ತಿಂದಾದ್ಮೇಲೆ ನೆಕ್ಸ್ಟ್ ನನ್ನ ಬೇಬಿ ಅಯ್ಯೋ ಹೇಳಮ್ಮ, ನೆಕ್ಸ್ಟ್ ಏನ್ ಮಾಡ್ತೀಯಾ? ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತಿಂದಾದ್ಮೇಲೆ ಡೈಲಿ ರೂಟೀನ್ ಅಲ್ಲಿ ಧ್ಯಾನ ಮಾಡ್ತೀನಿ. ಕಡಿಮೆ ಅಂದ್ರೂ ದಿನಕ್ಕೆ ಒಂದು 20 ನಿಮಿಷ ಆದ್ರೂ ಧ್ಯಾನ ಮಾಡ್ತೀನಿ. ಸೊ ಧ್ಯಾನ ಮಾಡ್ಬೇಕಾದ್ರೆ ಯಾರು ನನ್ನ ಪಕ್ಕ ಇರಬಾರ್ದು. ಸೊ ನೀವು ಹೊರಟ್ರೆ ನಂದು ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅದೇ ಏನ್ ಗೊತ್ತಾ, ಧ್ಯಾನ ಮಾಡ್ಬೇಕಾದ್ರೆ ಯಾಕೆ ನಾವು ಯಾರು ಪಕ್ಕದಲ್ಲಿ ಇರಬಾರ್ದು, ನಗು ಬರುತ್ತೆ ಇವಳಿಗೆ. ಕಣ್ ಮುಚ್ಚೋದ್ರು ಯಾರೋ ಓಡಾಡ್ತಿದ್ದಂಗೆ ಫೀಲ್ ಆಗ್ಬಿಡುತ್ತೆ ಇವಳಿಗೆ. ಹಾಗಾಗಿ ಅದಕ್ಕೆ ನೋಡಿ ಈ ಜಾಗದಲ್ಲಿ ಇವ್ರದ್ದು ಏನ್ ಬಾಲ್ಕನಿ ಇದೆ ಆ ಜಾಗದಲ್ಲಿ ಬಂದು ಕೂತ್ಕೊಂತಾಳೆ ಧ್ಯಾನಕ್ಕೆ. ಸರಿ ಅಮ್ಮ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ನೀನು ಶುರು ಹಚ್ಕೋ, ನಾವು ಹೊರಗಡೆ ಇರ್ತೀವಿ. ಅಂದ್ರೆ ಧ್ಯಾನ ಅಂದ್ರೆ ಒಂದು ಸಾಂಗ್ ಅಂತ ಹಾಕೊಂತಾಳೆ ಅವಳು. ಸಾಂಗ್ ಅಂತ ಹಾಕೊಂಡು ಕಾಮನ್ ಆಗಿ ಧ್ಯಾನ ಅಂತ ಒಂದು ಸಾಂಗ್ ಹಾಕೊಂಡು ಅದನ್ನೇ ರಿವೈಸ್ ಮಾಡ್ತಾ ಇರ್ತಾಳೆ. ಅಂದ್ರೆ ಹನುಮಾನ್ ಚಾಲೀಸು ಆ ತರ ಕೇಳಿಸ್ಕೊಂಡು ಧ್ಯಾನ ಮಾಡ್ತಾಳೆ. ನೋಡಿ ನಿಮ್ಗೆ ಹೊರಗಡೆಯಿಂದಾನೆ ತೋರಿಸ್ತೀನಿ ಅವಳು ಧ್ಯಾನ ಮಾಡ್ತಾ ಇರೋದು. ನೋಡಿ ಕಾಣ್ತಾ ಇದೆಯಾ? ಸೊ ಇಲ್ಲಿ ಡೋರ್ ಕ್ಲೋಸ್ ಮಾಡಿಬಿಟ್ಟವಳೆ. ಸೊ ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ, ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾಳೆ. ಕಡಿಮೆ ಅಂದ್ರೆ ಒಂದು 20-25 ನಿಮಿಷ ಧ್ಯಾನ ಮಾಡ್ತಾಳೆ. ಧ್ಯಾನ ಮುಗಿಸ್ಕೊಂಡು ಬಂದ್ಲು. ಈಗ ಏನ್ ತಿಂತ ಇದೀಯಾ? ಈಗ ಇವಾಗ ಡ್ರೈ ಫ್ರೂಟ್ಸ್ ತಿಂತಿದ್ದೀನಿ. ಅವಾಗ್ಲೇ ತಿಂದೆ ತಾನೆ ಡ್ರೈ ಫ್ರೂಟ್ಸ್? ಎಷ್ಟು ಸಲ ತಿಂತೀಯಾ? ಅದು ಬೇರೆ, ಅದು ರಾತ್ರಿ ನೆನೆ ಹಾಕಿ ತಿನ್ನೋದು, ಇದು ಹಾಗೆ ವಾಶ್ ಮಾಡ್ಕೊಂಡು ತಿನ್ನೋದು. ಅದೇ ಅಂದ್ರೆ ಬೆಳಗ್ಗೆ ಬರೀ ಸುಳ್ಳು ಹೇಳ್ತಾಳೆ, ಮಾಡೋದ್ ನಾನಲ್ವಾ, ಇಡೋದ್ ನಾನಲ್ವಾ. ಇದೊಂದು ಒಂದ್ ಅರ್ಧ ಗಂಟೆ ನೆನೆ ಹಾಕಿ ತಿನ್ನೋಂತ ಡ್ರೈ ಫ್ರೂಟ್ಸ್. ಇದ್ರಲ್ಲಿ ಏನೇನಿದೆ ಹೇಳು? ಇದ್ರಲ್ಲಿ ನಂಗೆ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ, ಸುಮಾರು ಹೆಸರಿದೆ. ಬಟ್ ಅದ್ರಲ್ಲಿ ಗೋಡುಂಬೆ ಇದೊಂದು ಗೊತ್ತು ನೋಡಿ, ಗೋಡುಂಬೆ ಅದು ಗೊತ್ತು. ಮತ್ತೆ ಇನ್ನೊಂದು ಗುಡ್ಡಕ್ಕಿರ್ತದೆ, ಏನಂತ ಗೊತ್ತಿಲ್ಲಪ್ಪ. ಇದೇನು? ಇದು ಆಪ್ರಿಕಾಟ್ ಅಂತ. ಆಪ್ರಿಕಾಟ್ ಮತ್ತೆ ಖರ್ಜೂರ, ವಾಲ್ನಟ್ ಅಲ್ಲಿ 2 ತರ ಅದನ್ನ ಕೊಡ್ತೇನೆ. ಇದು ಕೊಡ್ತಿಲ್ವಲ್ಲ, ಇದು ಕ್ಯಾನ್ಬೆರಿ ಅದೆಲ್ಲ ಬರ್ಬ ಖಾಲಿ ಆಗಿದೆ. ಹಂಗೆ ಇದು ಇಲ್ಲಿ ಪಿಸ್ತಾ ಕಟ್ಟಲ್ಲಿ ಲೆಕ್ಕ ಕೊಡೋದು. ಜಾಸ್ತಿ ತಿಂದ್ಬಿಟ್ಟು ಊದ್ಕೊಂಡ್ಬಿಡ್ತಾಳೆ. ಈಗಲೇ ನೋಡಕ್ ಆಗ್ತದೆ. ಇವಾಗ ಇವಳು ನೋಡಕ್ ಹೆಂಗ್ ಕಾಣ್ತಾಳೆ ಅಂದ್ರೆ ನನ್ನ ಕಣ್ಣಿಗೆ ಅದೊಂದು ತುಂಬಾ ಹೋಟೆಲ್ಗಳಲ್ಲಿ ಅಥವಾ ತುಂಬಾ ಈ ತರ ಹಿಂಗಿರುತ್ತೆ ನೋಡಿ, ಆತರ ಕಾಣ್ತಾಳೆ. ಜಾಸ್ತಿ ತಿನ್ಬಿಟ್ರೆ ಇದ ಊದ್ಕೊಂಡು ಹೋಗ್ಬಿಡ್ತಾಳೆ. ಹಾಗಾಗಿ ಇದಾಗುತ್ತೆ. ಡೈಲಿ ರೋಟಿನಲ್ಲಿ
ತಿಂಡಿ ಆಕ್ಚುಲಿ ಇದೇನ್ ರೋಟೀನ್ ಅಲ್ಲ, ನಾರ್ಮಲ್ ಆಗಿ ತಿಂಡಿ. ಏನಮ್ಮ ತಿಂಡಿ? ಚಿತ್ರಾನ್ನ ಅಂದ್ರೆ ನನ್ನ ಲೈಫ್ ಆಯ್ತಲ್ಲ ಇನ್ ಮದ್ವೆ ಆದ್ಮೇಲೆ ಅದ ಬೇಬಿ ಫೇವರೇಟ್ ಇದು. ಆಕ್ಚುಲಿ ನನ್ ಫೇವ್ರೇಟ್ ಬಟ್ ನಾನು ತಿನ್ನಲ್ಲ ತಿಂಡಿ, ನಾನು ತಿನ್ನೋದೇ ಇಲ್ಲ ಈಗ. ಆಮೇಲೆ ಕೇಳ್ಬಿಡಿ, ಡ್ರೈ ಫ್ರೂಟ್ಸು, ಅದ್ರ ಮೇಲೆ ಇನ್ನೊಂದು ಡ್ರೈ ಫ್ರೂಟ್ಸು, ಆಮೇಲೆ ತಿಂಡಿ ಹೊಟ್ಟೆ ಅಷ್ಟೊಂದು ಹಸಿಯುತ್ತೆ ಅಂತ. ಹೌದು, ನಿಜ ಹಸಿಯುತ್ತೆ. ಹೌದು. ಸೊ ಬೇಗ ತಿಂದ್ಬಿಡ್ತೀನಿ, ಹೊಟ್ಟೆ ಹಸಿತೈತಾ? ತಿನ್ಕೋ. ಇವಾಗ ಏನ್ ಕುಡಿತಾ ಇದ್ಯಾ? ಏನ್ ಗೊತ್ತಾ, ಕಮೆಂಟ್ ಹಾಕ್ತಾರೆ ಇವ್ರದ್ದು ಬ್ಲಾಗ್ ಅಲ್ಲ ಇದು ಡೈಲಿ ಬ್ಲಾಗ್ ಅಲ್ಲ, ಫುಡ್ ಬ್ಲಾಗ್ ಇದು. ಬೆಳಗ್ಗೆ ಇದ್ದ ರಾತ್ರಿವರೆಗೂ ಬರೀ ತಿನ್ನೋದೇ ತೋರಿಸ್ತಾ ಇದ್ದೀರಾ ಅಂತ. ಅದೇ ಮೇನ್ ಬೇಕಾಗಿರೋದು, ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಅದೇನೇನೋ ಇರುತ್ತೆ. ಸೊ ಕೊಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಇವಾಗ ಏನ್ ಕುಡಿತಾ ಇರೋದು ಅದನ್ನ ಹೇಳು. ಪ್ರೋಟೀನ್ ಮಿಲ್ಕ್. ಸೊ ಇದು ಡಾಕ್ಟರ್ ರೆಕಮೆಂಡ್ ಮಾಡಿರೋ ಪ್ರೋಟೀನ್ಗೆ ಮಿಲ್ಕ್, ಅದನ್ನ ಹಾಲಿಗೆ ಹಾಕೊಂಡು ಕುಡಿಯೋದಷ್ಟೇ. ಮತ್ತೆ ಇಲ್ಲಿ ನೋಡಿ, ಮೊಬೈಲ್ ಏನ್ ಮಿಸ್ ಆದ್ರೂ ಅದು ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ. ಗಂಡ್ಗಡ್ಲೆ ಮೊಬೈಲ್ ನೋಡ್ತಾಳೆ. ಇದನ್ನ ಅವಾಯ್ಡ್ ಮಾಡ್ಬೇಕು ಪ್ರತಿಯೊಬ್ರು. ಮೇನ್ ಆಗಿ ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಿಡಿ. ಇವಳಿಗೆ ಹೇಳಿ ನಂಗೆ ಸಾಕಾಯ್ತು, ಅದಕ್ಕೆ ಕೂದಲು ಬಂದಿರೋದು. ನೋಡಿ, ಯಾವ್ದಾರ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅದಿದೆ. ಆಯ್ತು ಕಣೆ. ಅದು ನಾನು ಕೇಳೋಣ ಅಂತಿದ್ದೆ. ಅವಾಗ ಯಾವಾಗಲೂ ನಂಗೊಂದು ಡೌಟ್ ಇದೆ, ಕೇಳಲ್ಲ? ಏನು ಅದು ನಿನ್ ಮೂರ್ಗೆ ಯಾಕೆ ಸೊಟ್ಟ ಇರೋದು? ಅದ ನೀನ್ ಏನು ಅಂತಂದ್ರೆ, ಮೇನ್ ಆಗಿ ಈಗ ಕಾಮನ್ ಆಗಿ ಒಂದು ಹುಡುಗಿರ ಒಂದು ಪರ್ಸನಾಲಿಟಿ ಅಂತ ಇರುತ್ತೆ. ಪ್ರೆಗ್ನೆಂಟ್ ಆದಾಗ 100% ಬಾಡಿಯನ್ನ ದಪ್ಪ ಆಗ್ತಾರೆ. ಯಾಕಂದ್ರೆ ಚೆನ್ನಾಗಿ ತಿಂತಾರಲ್ಲ, ಪ್ರೋಟೀನ್ ಆಗಿರೋದು, ಫ್ರೂಟ್ಸ್ ಆಗಿರೋದು, ಡ್ರೈ ಫ್ರೂಟ್ಸ್ ಆಗಿರೋದು, ಚೆನ್ನಾಗಿ ದಪ್ಪ ಆಗ್ತಾರೆ. ಗ್ರೋ ಆದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಲಿ ದಪ್ಪ ಆಗ್ತಾರೆ. ಹೊಟ್ಟೆನೂ ದಪ್ಪ ಆದಾಗ ಆಟೋಮೆಟಿಕಲಿ ಪ್ರೆಗ್ನೆಂಟ್ ಲೇಡೀಸ್ ಗಳಿಗೆ ಬ್ಯಾಕ್ ಪೈನು, ಸೊಂಟ ನೋವು, ತೊಡೆ, ಕಾಲು ಮತ್ತೆ ಮೇನ್ ಆಗಿ ಪಾದಗಳು ಜಾಸ್ತಿ ನೋವು ಬರುತ್ತೆ. ಆ ಟೈಮಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ಯಾ ಮಾತ್ರ, ಅದು ಗೊತ್ತದು. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಮೇನ್ ಆಗಿ ಗಂಡಂದಿರು ಸ್ವಲ್ಪ ಅವರಿಗೆ ಒತ್ತು ಕೊಟ್ರೆ ಅವ್ರಿಗೂ ಒಂದು ಏನೋ ಒಂಥರ ಖುಷಿ ಅಲ್ವಾ ಬೇಬಿ? ಖುಷಿ, ಏನೋ ಒಂಥರ ಖುಷಿ ಆಗತ್ತೆ. ಅದೆಲ್ಲ ಕೇಳಿದಲ್ಲ, ಅವನೇ ಬಂದು ಕೇಳಿ ಒತ್ತಿದ್ರೆ ಇನ್ನೂ ಖುಷಿ ಆಗತ್ತೆ. ಅದು ನಮ್ ಬೇಬಿ ಜಾಸ್ತಿ ಮಾಡ್ತಾನೆ ಪಾಪ, ಕೇಳ್ತಿರ್ತಾನೆ. ಇಲ್ಲ, ಒತ್ತುತ್ತಾನೆ, ನಾನೇ ಬೇಡ ಅಂತೀನಿ, ಅವನೇ ಪಾಪ ಕೇಳ್ತಾನೆ ಮಾತ್ರ. ಮೇನ್ ಆಗಿ ಸ್ವಲ್ಪ ಅವ್ರಿಗೆ ಪೈನ್ ಅನ್ನೋದು ಆಗೇ ಆಗತ್ತೆ. ಸೊ ಅಟ್ಲೀಸ್ಟ್ ನಾವು ಗಂಡ್ಮಕ್ಳುಗಳು, ಗಂಡಂದಿರು ಈ ತರ ಒಂದ್ ಮಾಡಿದಾಗ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಆಕ್ಚುಲಿ ಗಂಡಂದಿರು ಒಬ್ರೊಬ್ರಿಗೆ ಕೆಲಸ ಇರುತ್ತೆ. ಇವಾಗ ನಾನು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ಜಾಸ್ತಿ ಮನೇಲಿ ಇರ್ತೀನಿ. ನಾನು ಇನ್ನೊಂದ್ ಸ್ವಲ್ಪ ಹೊರಗಡೆ ಇರ್ತೀನಿ. ಮನೇಲಿ ಇದ್ದಾಗ ನಾನು ಈ ತರ ಒಂದ್ ಮಾಡ್ತೀನಿ. ಒಬ್ರೊಬ್ರಿಗೆ ಕೆಲಸ ಅಂತ ಹೊರಗಡೆ ಹೋಗ್ತಾರೆ, ಸೊ ಆಗಲ್ಲ. ಅವಾಗ ಏನು ಮಾಡಕ್ಕಾಗಲ್ಲ. ಬಟ್ ಮನೇಲಿ ಇರೋರು ಯಾರು ಸ್ವಲ್ಪ ಈ ತರ ಸಹಾಯ ಮಾಡಿ. ಬಟ್ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಮೇನ್ ಆಗಿ ಗಂಡಂದಿರಿಗೆ, ನಿಮ್ಮ ಹೆಂಡತಿರಿಗೆ ಈ ಟೈಮ್ ಅಲ್ಲಿ ಸ್ವಲ್ಪ ಅವರಿಗೆ ಕಾಲು ಒತ್ಕೊಡೋದಾಗಿರೋದು, ಸೊಂಟ ಒತ್ಕೊಡೋದಾಗಿರ್ಬೋದು, ಸ್ವಲ್ಪ ಚೆನ್ನಾಗಿ ಕೇರ್ ಆಗಿ ನೋಡ್ಕೋಬೇಕು. ಹೇಳ್ತೀನಿ, ಏನೋ ಹೇಳ್ತಾಳಂತೆ, ನೋಡೋಣ. ಹಂಗಲ್ಲ, ಅದೇ ಈ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಬೇಬಿ. ಅಯ್ಯೋ, ನಾನು ಮಾತ್ರೆ ತಗೊಳ್ಳೋ ಟೈಮ್ ಇವಾಗ, ಅದಕ್ಕೆ ನೀರ್ ಹಾಕಿ ಕೊಡ್ತಾ ಇದ್ದಾರೆ. ಇದೆ ತಾನೆ? ಅದೇ ಟೋಟಲ್ 2 ಮಾತ್ರೆ ಏನೋ ಕೊಟ್ಟಿದ್ದಾರೆ. ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್. ಆಲ್ಮೋಸ್ಟ್ ಮಾತ್ರೆ ಅವನೇ ಕೊಡ್ತಾನೆ, ಇಲ್ಲ ನಾನೇ ಕುಡಿತೀನಿ. ಅದೇ ನಮ್ಮ ಮನೇಲಿ ಇಲ್ಲದಿರೋ ಟೈಮಲ್ಲಿ ಇವಳೆ ತಗೊಂತಾಳೆ. ಸೊ ಇದು ಅಷ್ಟೇ. ಏನ್ ಹೇಳ್ತಾರೆ ಈ ದಿನದಲ್ಲಿ, ಏನ್ ಹೇಳ್ತಾರೆ, ರೋಟೀನ್ ಅಲ್ಲ, ಡೈಲಿ ರೋಟೀನ್ ಅಲ್ಲಿ ಇದು ಇನ್ನೊಂದು ಮೇನ್ ಅಂತ ಏನಂದ್ರೆ, ಇವಾಗ ನಾನು ತಿನ್ನೋದು ಕುಡಿಯೋದೆಲ್ಲ ಮುಗ್ದಿದೆ ಬೆಳಗ್ಗೆಗೆ. ಹೌದು, 50 ಕೋಟ ಮುಗಿತಾ. ಮಾತ್ರ ಇನ್ನ ಹಣ್ಣುಗಳಿದೆ. ಮೇನ್ ಆಗಿ ಹಣ್ಣುಗಳು ಇವಳು ಸರಿಯಾಗಿ ಹಣ್ಣುಗಳೇನು ಅಂದ್ರೆ ಸರಿಯಾಗಿ ತಿನ್ನಲ್ಲ. ಯಾಕಂದ್ರೆ ಬೆಳಗಿಂದ ತಿನ್ಕೊಂಡಿರ್ತಾರಲ್ಲ, ಹೊಟ್ಟೆ ಲೋಡ್ ಆಗಿರತ್ತೆ ಅವ್ರಗಳಿಗೆ. ಸೊ ಬೇಡ ಅಂತ ಹಠ ಮಾಡ್ತಾರೆ. ಬಟ್ ನಾನು ಆದಷ್ಟು ಬೈತೀನಿ, ಹಣ್ಣುಗಳು ತಿನ್ನು. ಮೇನ್ ಆಗಿ ಆಪಲ್, ದಾಳಿಂಬೆ, ಕಿವಿ ಫ್ರೂಟ್, ಬಟರ್ ಫ್ರೂಟ್, ಆಮೇಲೆ ಇನ್ಯಾ ಹಣ್ಣುಗಳು ಕೊಟ್ಟಿರ್ತೀನಿ. ಆರೆಂಜ್, ಮೇನ್ ಆಗಿ ಆರೆಂಜ್. ಅವಳಿಗೆ ಸ್ವಲ್ಪ ಶೀತ ಕಫ ಆಗಿರೋದ್ರಿಂದ ಆರೆಂಜ್ ಅವಾಯ್ಡ್ ಮಾಡ್ತಾಳೆ. ಬಟ್ ನಾನು ಜಾಸ್ತಿ ಆಪಲ್, ಕಿವಿ ಫ್ರೂಟ್, ದಾಳಿಂಬೆ ರೆಗ್ಯುಲರ್ ಆಗಿ ಆ 3 ಇಟ್ಟಿರ್ತೀನಿ ನಾನು.
ಬಟರ್ ಫ್ರೂಟ್, ಬಟರ್ ಮಿಲ್ಕ್ ಅಲ್ಲ, ಬಟರ್ ಫ್ರೂಟ್. ಬಟರ್ ಫ್ರೂಟ್ ವಾರಕ್ಕೊಂದ ಸೊ ಬಟರ್ ಫ್ರೂಟ್ ವಾರಕ್ಕೆ ಒಂದು ಅಂತ ಜ್ಯೂಸ್ ಮಾಡ್ತಾರೆ. ಡೈಲಿ ಎಳ್ನೀರ್ ಕುಡಿಬೇಕು, ಆಕ್ಚುಲಿ ಮಿಸ್ ಮಾಡ್ದಲ್ಲೇ ಕುಡಿಬೇಕು. ಬಟ್ ನಾನು 1 ಮಂತ್ ಇಂದ ಕುಡ್ದಿಲ್ಲ, ಅದೇ ಹುಷಾರಿಲ್ಲ ಅಂತಾನೆ, ಹೆಲ್ತ್ ಪ್ರಾಬ್ಲಮ್ ಅಂತ ಕುಡ್ದಿಲ್ಲ. ಬಟ್ ಸ್ಟಾರ್ಟ್ ಮಾಡ್ಬೇಕು ಇನ್ಮೇಲೆ ತಗೊಂಬ. ಸರಿ ಅದಕ್ಕೆ ಇವಾಗ ಮೇನ್ ಆಗಿ ಈಗ ರೆಡಿ ಆದ್ಮೇಲೆ ಏನಕ್ಕೆ ಅಂತ ಹೇಳೋಣ.